ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಹಾರ್ದಿಕ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಲವಂಗ ಇದರ ಮಾಹಿತಿಯುಳ್ಳ ವಿಡಿಯೋ ಮಾಡುತ್ತಿದ್ದು, ವಿಡಿಯೋ ಆರಂಭಕ್ಕಿಂತ ಮೊದಲೇ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡುವುದನ್ನು ನೆನಪಿಸುತ್ತಾ ನಮ್ಮನಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವಿಷಯದ ಕಡೆಗೆ ಬರುವುದಾದರೆ, ಲವಂಗ ಇದೊಂದು ಸಾಂಬಾರು ಬೆಳೆಯಾಗಿದ್ದು, ಇದು ಸಸ್ಯಾಹಾರಕ್ಕಾಗಲಿ ಮಾಂಸಾಹಾರಕ್ಕಾಗಲಿ ಎಲ್ಲ ಆಹಾರದಲ್ಲಿಯೂ ಮುಖ್ಯವಾಗಿ ಉಪಯೋಗಿಸಲ್ಪಡುವ ಪದಾರ್ಥವಾಗಿರುತ್ತದೆ. ಇದರ ಬೇಡಿಕೆಯು ಎಲ್ಲ ಸಮಯದಲ್ಲಿಯೂ ಉತ್ತಮವಾಗಿಯೇ ಇರುತ್ತದೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಕ್ವಾಲಿಟಿ ಲವಂಗಕ್ಕೆ 1500 ರಿಂದ 1500 ರೂಪಾಯಿ ಪ್ರತಿ ಕೆಜಿಗೆ ಸುಲಭವಾಗಿ ದೊರೆಯುತ್ತದೆ. ಇದೊಂದು ಶೀತವಲಯದ ಬೆಳೆಯಾಗಿದ್ದು, ಉಷ್ಣ ಜಾಸ್ತಿ ಇರುವ ಪ್ರದೇಶದಲ್ಲಿ ಇದರ ಬೆಳೆಗಾರಿಕೆಯು ಸಾಧ್ಯವಾಗುವುದಿಲ್ಲ. ಇದನ್ನು ಮುಖ್ಯ ಬೆಳೆಯಾಗಿ ಬೆಳೆಸಲಾಗುವುದಿಲ್ಲ, ಅಂದರೆ ಇದಕ್ಕೆ ಸಂಪೂರ್ಣವಾದ ಸೂರ್ಯನ ಬೆಳಕು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ. ಅಂದರೆ ಬಿಸಿಲು, ನೆರಳು ಎರಡೂ ಇದು ಇರುವ ಜಾಗದಲ್ಲಿ, ಅಂದರೆ ತೆಂಗು, ಬಾಳೆ, ಅಡಿಕೆ ಮುಂತಾದ ತೋಟಗಳ ಮಧ್ಯದಲ್ಲಿ ಉಪಬೆಳೆಯಾಗಿ ಬೆಳೆಸಲಾಗ್ತದೆ. ಇದೊಂದು ತುಂಬಾನೇ ಮೃದು ಸ್ವಭಾವದ ಗಿಡವಾಗಿದ್ದು, ತುಂಬಾ ಜಾಗ್ರತೆಯಿಂದ ಸಾವಯವ ಪದ್ಧತಿಯಲ್ಲಿ ಬೆಳೆಸುವುದು ಉತ್ತಮವಾಗಿರುತ್ತದೆ. ಹಟ್ಟಿ ಗೊಬ್ಬರ ಇದಕ್ಕೆ ತುಂಬಾ ಯೋಗ್ಯವಾಗಿರುತ್ತದೆ. ಇಲ್ಲಿ ಕಸಿ ಮಾಡಿದ ಗಿಡಗಳನ್ನು ಉಪಯೋಗಿಸುವುದು ವಾಡಿಕೆ ಇರುವುದಿಲ್ಲ. ಈ ಗಿಡಗಳನ್ನು ಮುಖ್ಯವಾಗಿ ಬೀಜಗಳಿಂದ ತಯಾರಿಸಿ ತೋಟದಲ್ಲಿ ಸುಮಾರು 10 ಅಡಿ ಅಂತರದಲ್ಲಿ ನಾಟಿ ಮಾಡಲಾಗ್ತದೆ. ನಾಟಿ ಮಾಡಿದ 5-6 ವರ್ಷದಲ್ಲಿ ಈ ಫಸಲು ನೀಡಲು ಆರಂಭಿಸುತ್ತದೆ. ಮೊದಲೇ ತಿಳಿಸಿದಂತೆ ಇದೊಂದು ನಾಜೂಕಾದ ಮರವಾಗಿದ್ದು ನೇರವಾಗಿ ಬೆಳೆದುಕೊಳ್ಳುತ್ತದೆ. ಸಾಧಾರಣ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಇದರ ಬೆಳೆಯು ಕೊಯ್ಲಿಗೆ ಬರ್ತದೆ. ಹತ್ತಿರ ಇರುವ ಇತರೆ ಮರಗಳ ಮೇಲೆ ಹತ್ತಿ ಇದರ ಫಸಲನ್ನು ಕೊಯ್ಯುವ ವಾಡಿಕೆ ಇರ್ತದೆ. ಈ ಗಿಡಕ್ಕೆ ನೇರವಾಗಿ ಹತ್ತಿ ಕೊಯ್ಲು ಮಾಡುವಂತಿಲ್ಲ, ಯಾಕಂದ್ರೆ ಇದು ತುಂಬಾನೇ ಮೃದುವಾದ ಮರವಾಗಿದೆ. ಆದರೆ ಇತ್ತೀಚೆಗೆ ಇದಕ್ಕೆ ಬೇಕಾದಂತ ಏಣಿಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ಇದು ಒಂದು ವರ್ಷಕ್ಕೆ ಒಂದೇ ಸಲ ಫಸಲು ನೀಡುತ್ತದೆ. ಬೇಸಿಗೆಯಲ್ಲಿ ಇದಕ್ಕೆ ನಿರಂತರವಾಗಿ ನೀರಿನ ಪೂರೈಕೆ ಮಾಡುವುದು ಅನಿವಾರ್ಯವಾಗಿರುತ್ತದೆ. ಇದು ಲವಂಗ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ, ಮಾಹಿತಿ ಒದಗಿಸುವ ಸಂಪೂರ್ಣ ಪ್ರಯತ್ನ ಮಾಡಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.